ತಾನು ಕೆಲಸ ಮಾಡುತ್ತಿದ್ದ ಮನೆಯಲ್ಲಿಯೇ ಬೆಳ್ಳಿ ಸಾಮಗ್ರಿ ಚಿನ್ನಾಭರಣಗಳನ್ನು ಕಳವು ಮಾಡಿದ್ದ ಮನೆ ಕೆಲಸದ ಮಹಿಳೆಯನ್ನ ಜೀವನ್ ಭೀಮಾನಗರ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಲ್ಲಘಟ್ಟದ ಅಪಾರ್ಟ್ಮೆಂಟ್ ಒಂದರ ನಿವಾಸಿ ಹಬ್ಬವಿದ್ದ ಕಾರಣ ಮನೆಯಲ್ಲಿಟ್ಟಿದ್ದ ಬೆಳ್ಳಿಯ ವಸ್ತುಗಳು ಕಳುವಾಗಿದ್ದು, ತಮ್ಮ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಕೆಲಸದಾಕೆಯ ಮೇಲೆ ಅನುಮಾನ ವ್ಯಕ್ತಪಡಿಸಿ ಕಳೆದ ಜನವರಿ 28ರಂದು ಜೀವನ್ ಭೀಮಾನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದರು. ಮನೆ ಕಳವು ಪ್ರಕರಣವನ್ನು ದಾಖಲಿಸಿಕೊಂಡ ಜೀವನ್ ಭೀಮಾನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಬಸವರಾಜು ಅವರು ತಂಡವೊಂದನ್ನು ರಚಿಸಿ ತನಿಖೆಗೆ ಇಳಿಸುತ್ತಾರೆ. ಪ್ರಕರಣದ ತನಿಖೆ ಕೈಗೊಂಡ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಕೈಗೊಂಡು ಜನವರಿ 30ರಂದು ದಾವಣಗೆರೆಯ ಚನ್ನಗಿರಿ ತಾಲೂಕು ಕಣಿವೆ ಬಿಳಚಿ ಗ್ರಾಮದಲ್ಲಿರುವ ವಾಸವಾಗಿದ್ದ ಮನೆಯಿಂದ ಕೆಲಸದಾಕೆಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸುತ್ತಾರೆ. ತಾನು ಕೆಲಸ ಮಾಡುತ್ತಿದ್ದ ಮನೆಯಲ್ಲಿ 2.5 ವರ್ಷದ ಅವಧಿಯಲ್ಲಿ ಹಂತ ಹಂತವಾಗಿ ಬೆಳ್ಳಿಯ ವಸ್ತುಗಳು ಹಾಗೂ ಚಿನ್ನಾಭರಣವನ್ನ ಕಳವು ಮಾಡಿ ಮುರುಗೇಶ್ ಪಾಳ್ಯದಲ್ಲಿರುವ 3 ಜ್ಯುವೆಲರಿ ಅಂಗಡಿಗಳಲ್ಲಿ ಅಡಮಾನವಿಟ್ಟಿರುವುದಾಗಿ ಬಾಯ್ಬಿಡುತ್ತಾಳೆ. ಬಂಧಿತ ಮಹಿಳೆ ಆರೋಪಿಯಿಂದ 35 ಲಕ್ಷ ರೂಪಾಯಿ ಮೌಲ್ಯದ 12 ಕೆಜಿ 500 ಗ್ರಾಂ ಬೆಳ್ಳಿಯ ವಸ್ತುಗಳು ಹಾಗೂ 7.5 ಗ್ರಾಂ ಚಿನ್ನಾಭರಣಗಳನ್ನು ಜೀವನ್ ಭೀಮಾನಗರ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೀವನ್ ಭೀಮಾನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು 12.5 ಕೆಜಿ ಸಿಲ್ವರ್ ಮತ್ತು 7.5 ಗ್ರಾಮ್ ಗೋಲ್ಡ್ ಟೋಟಲ್ 25 ಲ್ಯಾಕ್ಸ್ದು ಒಂದು ರಿಕವರಿ ಆಗಿದೆ. ಇದರಲ್ಲಿ ಮನೆಯಲ್ಲಿ ಯಾರು ಕೆಲಸ ಮಾಡೋರು ಕಳೆದ 2.5 ವರ್ಷದಿಂದ ಸ್ಲೋಲಿ ನಿಧಾನಾಗಿ ಒಂದೊಂದು ಐಟಮ್ಸ್ ತೊಗೊಂಡು ಹೋಗ್ಬಿಟ್ಟಿದ್ರು. ಮನೆ ಓನರ್ಗೆ ಇವಳ ಬಗ್ಗೆ ಡೌಟ್ ಯಾವುದು ಟೈಮಲ್ಲಿ ಇರಲಿಲ್ಲ ಮತ್ತು ಅವ್ರಿಗೆ ಗೊತ್ತಾಗಲಿಲ್ಲ ಕೂಡ. ಯಾವಾಗ ಇವ್ರ ಕೆಲಸ ಬಿಟ್ಟು ಹೋಗಿದ್ರು ಆಮೇಲೆ ಇವ್ರ ಮೇಲೆ ಡೌಟ್ ಬಂದ ಮೇಲೆ ನಮ್ಮ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿ 3 ಬೇರೆ ಬೇರೆ ಅಂಗಡಿಯಲ್ಲಿ ಇವರು ಪ್ಲೇಜ್ ಮಾಡ್ಕೊಂಡಿದ್ರು. ಅಲ್ಲಿಂದ ರಿಕವರಿ ಮಾಡಿ ಆ್ಯಸ್ ಇಟ್ ಈಸ್ ಇಂಟ್ಯಾಕ್ಟ್ ಎಲ್ಲ ರಿಕವರಿ ಆಗಿದೆ. ಇದು ಮೂಲತಃ ಅಂದರೆ ಅವ್ರಿಗೆ ಕೂಡ ಗೊತ್ತಿಲ್ಲ, ಓನರ್ಗೆ ಇನಿಷಿಯಲಿ ಗೊತ್ತಾಗಲಿಲ್ಲ ಈ ಥರ ಕಳ್ಳತನ ಆಗ್ತಾಯಿದೆ. ನಮ್ಮ ಪೊಲೀಸ್ಗೆ ಕೂಡ ಯಾವುದೂ ಮಾಹಿತಿ ಇರಲಿಲ್ಲ. ಬಟ್ ಡೌಟ್ ಆದಾದಮೇಲೆ ಅವ್ರಿಗೆ ಕ್ವೆಶನ್ ಮಾಡಿದ್ಮೇಲೆ ಇದು ಎಲ್ಲ ಗೊತ್ತಾಗಿದೆ. ಸೊ ಇದು ಟೋಟಲ್ ಇಂಟ್ಯಾಕ್ಟ್ ರಿಕವರಿ ಆಗಿ 35 ಲ್ಯಾಕ್ಸ್ದು ರಿಕವರಿ ಆಗಿದೆ. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಪೂರ್ವ ವಿಭಾಗದ ಡಿಸಿಪಿ ಡಾಕ್ಟರ್ ವಿಕ್ರಮ್ ಅಮಟೆ ಅವರ ನಿರ್ದೇಶನದಂತೆ ಹಲಸೂರು ಉಪವಿಭಾಗದ ಎಸಿಪಿ ರಂಗಪಾಟಿ ಅವರ ಮಾರ್ಗದರ್ಶನದಲ್ಲಿ ಜೆಬಿ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಬಸವರಾಜು ಎಂ ಅವರ ನೇತೃತ್ವದಲ್ಲಿ ಪಿಎಸ್ಸಿ ಹಾಲಪ್ಪ ಅರಸೀಕೆರೆ ಸಿಬ್ಬಂದಿಗಳಾದ ಕಾರ್ತಿಕ್, ಶಾಮಣ್ಣ, ಶರೀಫ್, ಹೊನ್ನಪ್ಪ, ಕೃಷ್ಣಮೂರ್ತಿ, ಮಲ್ಲಪ್ಪ, ಮೇಟ್ರಿ ಅವರುಗಳ ತಂಡ ಮಹಿಳಾ ಆರೋಪಿಯನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.